ಪಿಎಂ ಶ್ರೀ ಜವಾಹರ್ ನವೋದಯ ವಿದ್ಯಾಲಯದ ಎಂಪಿ ಹಾಲ್ನಲ್ಲಿ ಆಗಸ್ಟ್ 5ರಂದು ನವೋದಯ ಸ್ಥಾಪನಾ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. 21ನೇ ಶತಮಾನದ ಪ್ರಮುಖ ಕೌಶಲ್ಯಗಳನ್ನು ಹೊಂದಿದ ಸಮಗ್ರ ವ್ಯಕ್ತಿತ್ವಗಳ ನಿರ್ಮಾಣ ಎಂಬ ಧ್ಯೇಯದೊಂದಿಗೆ ನಡೆದ ಈ ಕಾರ್ಯಕ್ರಮದಲ್ಲಿ ಶಿಕ್ಷಕ ವರ್ಗ, ವಿದ್ಯಾರ್ಥಿಗಳು, ಶಾಲೆಯ ಹಳೆ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಪ್ರಾಂಶುಪಾಲರಾದ ಡಾಕ್ಟರ್ ಸಜೀವ್ ಕೆ ವಚನ್ ಅವರು ಸ್ವಾಗತ ಭಾಷಣವನ್ನು ಮಾಡಿ, ಅಂದಿನ ಪ್ರಧಾನಮಂತ್ರಿಗಳಾದ ರಾಜೀವ್ ಗಾಂಧಿ ಅವರ ಒಂದು ಮಹತ್ತರವಾದ ಯೋಜನೆ ನವೋದಯ ಶಾಲೆಗಳು 1985ರಲ್ಲಿ ಗ್ರಾಮೀಣ ವಿಭಾಗದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಉನ್ನತ ವಿದ್ಯಾಭ್ಯಾಸ ಕೊಡಿಸುವ ಸಲುವಾಗಿ ಪ್ರಾರಂಭದಲ್ಲಿ 2 ನವೋದಯ ವಿದ್ಯಾಲಯಗಳು ಸ್ಥಾಪನೆಗೊಂಡವು. ಒಂದು ಹರಿಯಾಣ, ಮತ್ತೊಂದು ಮಹಾರಾಷ್ಟ್ರದ ಅಮರಾವತಿಯಲ್ಲಿ ಆರಂಭಗೊಂಡಿತು. ಆ ಬಳಿಕ ನವೋದಯ ವಿದ್ಯಾಲಯ ಬೆಳೆದು ಇಂದು 662 ವಿದ್ಯಾಲಯಗಳಾಗಿ ದೇಶಾದ್ಯಂತ ಹರಡಿ ನಿಂತಿವೆ. ಪ್ರತಿಭಾವಂತ ಗ್ರಾಮೀಣ ವಿದ್ಯಾರ್ಥಿಗಳ ಶಿಕ್ಷಣದ ಪ್ರಗತಿಗಾಗಿ ಎಲ್ಲ ಸವಲತ್ತುಗಳನ್ನು ಒದಗಿಸುವುದು ಈ ವಿದ್ಯಾಲಯದ ಗುರಿಯಾಗಿದೆ ಎಂದರು. Fighter planes and missiles in their country itself and does not depend on any other country. So the lesson we can learn from them is our students. ಹಳೆ ವಿದ್ಯಾರ್ಥಿ ಜಾಕಿರ್ ಹುಸೇನ್ ಮಾತನಾಡಿ, ಉನ್ನತ ವಿದ್ಯಾಭ್ಯಾಸ ಪಡೆದ ಬಳಿಕ ನಂತರ ಉದ್ಯೋಗ ಅರಸಿ ಹೊರದೇಶಗಳಿಗೆ ಹೋಗಿ ಅಲ್ಲಿಯೇ ಉಳಿದು ಬಿಡಬಾರದು. ಮಾತೃಭೂಮಿಯಲ್ಲಿ ಏನನ್ನಾದರೂ ಸಾಧಿಸುವ ಅದಮ್ಯ ಗುರಿಯನ್ನ ಇಟ್ಟುಕೊಂಡು ದೇಶ ಕಟ್ಟುವ ಕಾಯಕದಲ್ಲಿ ವಿದ್ಯಾರ್ಥಿಗಳು ಭಾಗಿಗಳಾಗಬೇಕೆಂದು ಕರೆ ನೀಡಿದರು. ಕೆ. ನಿಡುಗಣೆ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷ ಡೆನ್ ಬೋಪಣ್ಣ, ಪಿಟಿಸಿ ಸದಸ್ಯ ವಸಂತಕುಮಾರ್ ಎನ್, ವಿದ್ಯಾಲಯದ ಹಿರಿಯ ಶಿಕ್ಷಕ ಎಂಎಂ ಮ್ಯಾಥ್ಯೂ ಈ ಸಂದರ್ಭ ಪಾಲ್ಗೊಂಡಿದ್ದರು.